ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗಕ್ಕಾಗಿ ಅಧಿಕಾರಿಗಳಿಗೆ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಒತ್ತಾಯ. ಸೌತ್ ವೆಸ್ಟರ್ನ್ ರೈಲ್ವೆಯ 25ನೇ ವಲಯ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸಭೆಯು ಮಂಗಳವಾರ ನಗರದ ಗದಗ ರಸ್ತೆಯಲ್ಲಿರುವ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ ಸಭಾಭವನದಲ್ಲಿ ಜರುಗಿತು. ನೈಋತ್ಯ ರೈಲ್ವೆ ಅಧಿಕಾರಿಗಳು ಸೇರಿದಂತೆ ವಿವಿಧ ಜಿಲ್ಲೆಗಳ ಸಂಸದರು, ಶಾಸಕರು, ಎಂಎಲ್ಸಿಗಳು, ನಾಮನಿರ್ದೇಶಿತ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ನನ್ನ ಕ್ಷೇತ್ರದಲ್ಲಿ ಬರುವ ಕುಡ್ಚಿ ರೈಲ್ವೆ ನಿಲ್ದಾಣದಲ್ಲಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಇದಕ್ಕೆ ಅವರು ಆದಷ್ಟು ಬೇಗ ಕಾಮಗಾರಿಯನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದಾರೆ. ಇನ್ನು ಶೇಡ್ಬಾಳದಿಂದ ವಿಜಯಪುರ ಮಾರ್ಗ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುವ ಕಾರಣ ಅನುಮೋದನೆ ಸಿಗಲಿಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಈ ಮಾರ್ಗಕ್ಕಾಗಿ ಮತ್ತೆ ನಾವು ಪ್ರಯತ್ನ ಮಾಡುತ್ತೇವೆ. ಸ್ವಾತಂತ್ರ್ಯ ಕಾಲದಿಂದಲೂ ನಮ್ಮ ಭಾರತೀಯ ರೈಲ್ವೆ ಕಡಿಮೆ ದರದಲ್ಲಿ ಬಡ ಜನರಿಗೆ ಸೇವೆಯನ್ನು ಒದಗಿಸುತ್ತಿದೆ. ಆದ್ದರಿಂದ ಈ ಸೇವೆ ಎಲ್ಲ ಕಡೆ ವಿಸ್ತೃತವಾಗಬೇಕು ಹಾಗೂ ಎಲ್ಲರಿಗೂ ಸಿಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಲೋಕಾಪುರ ಟು ಧಾರವಾಡ ನೂತನ ರೈಲ್ವೆ ಮಾರ್ಗದ ಕುರಿತು ರೈಲ್ವೆ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದೇವೆ ಎಂದು ತಿಳಿಸಿದರು. ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ಮಾತನಾಡಿ, ಬಾಗಲಕೋಟೆ ಟು ಕುಡ್ಚಿ ರೈಲ್ವೆ ಮಾರ್ಗ ಕಾಮಗಾರಿಯು 15 ವರ್ಷಗಳಿಂದ ನಡೆಯುತ್ತಿದ್ದರೂ ಈವರೆಗೆ ಪೂರ್ಣಗೊಂಡಿಲ್ಲ. ಆದ್ದರಿಂದ ಬಾಗಲಕೋಟೆ ಟು ಕುಡ್ಚಿ ರೈಲ್ವೆ ಮಾರ್ಗದ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಲೋಕಾಪುರದವರೆಗೆ ಕಾಮಗಾರಿ ಪೂರ್ಣವಾಗಿದ್ದರಿಂದ ಬಾಗಲಕೋಟೆ ಟು ಲೋಕಾಪುರದವರೆಗೆ ಪ್ಯಾಸೆಂಜರ್ ರೈಲನ್ನು ಪ್ರಾರಂಭಿಸುವಂತೆ ಮಾನ್ಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ಲೋಕಾಪುರದಿಂದ ಧಾರವಾಡ ರೈಲ್ವೆ ಮಾರ್ಗಕ್ಕೆ ರಾಜ್ಯ ಸರ್ಕಾರದಿಂದ ಭೂಮಿ ಒದಗಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಎಂದು ಮಾನ್ಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರು ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆದ್ದರಿಂದ ಅವರಿಗೆ ನಮ್ಮ ಹೋರಾಟ ಸಮಿತಿಯ ಮತ್ತು ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಇವತ್ತಿನ ಸಭೆ ಸೌತ್ ವೆಸ್ಟರ್ನ್ ರೈಲ್ವೆ ನೈಋತ್ಯ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹಾಗೂ ಇವತ್ತಿನ ಸಭೆ ಸೌತ್ ವೆಸ್ಟರ್ನ್ ರೈಲ್ವೆ ನೈಋತ್ಯ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಹಾಗೂ ನಮ್ಮ ಎಲ್ಲಾ ಭಾಗದ ಬೇರೆ ಬೇರೆ ಜಿಲ್ಲೆಗಳಿಂದ ಎಂಪಿಗಳು, ಎಂಎಲ್ಎಗಳು, ಎಂಎಲ್ಸಿಗಳು ಹಾಗೂ ಸ್ಪೆಷಲ್ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಅವರು ಕೂಡ ಬಂದಿದ್ರು. ಇವತ್ತು ಇದು ಮೀಟಿಂಗ್ ಆಕ್ಚುಲಿ ಹೋದ ತಿಂಗಳ ಆಗ್ಬೇಕಾಗಿತ್ತು, ಅವರು ಪೋಸ್ಟ್ಪೋನ್ ಮಾಡಿದ್ರು. ಬಟ್ ಇವತ್ತು ಕೂಡ ನಡೀತು. ಒಳ್ಳೇದು ಸೂಚನೆ. ಹಾಗೇನೆ ನನ್ನ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡ್ಚಿ ರೈಲ್ವೆ ಸ್ಟೇಷನ್ ಸಾಕಷ್ಟು ಹಿಂದುಳಿದ ಏನು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಲಿಲ್ಲ. ಈಗ ಮೊನ್ನೆ ತಾನೇ ಅವರು ಶೆಡ್ ವರ್ಕ್ ಮತ್ತೆ ಸ್ವಲ್ಪ ಲಿಫ್ಟ್ ಬಗ್ಗೆ ನಾವು ಕೇಳಿದ್ವಿ. ಅವರು ಕೂಡ ನಮಗೆ ಡೀಟೇಲ್ಸ್ ಕೊಡಿ, ಅವರು ತಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆಫೀಸರ್ಸ್. ಹಾಗೇನೆ ಮತ್ತೆ ಶೆಡ್ಬಾಳಿಂದ ವಿಜಯಪುರ ಅದನ್ನು ಕೂಡ ಕೇಳಿದ್ವಿ. ಅದು ಆಕ್ಚುಲಿ ರೇಟ್ ಆಫ್ ಇಂಟ್ರೆಸ್ಟ್ ಅದು ಕಮ್ಮಿ ಇದೆ ಅಂತ ಹೇಳಿದ್ರು ಅವರು. ಆ ರೀಸನ್ ಅನ್ನ ಕೊಟ್ರು. ಸೊ ಮತ್ತೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಜನರಿಗೆ ಅನುಕೂಲ ಆಗ್ಲಿಕ್ಕೆ. ಯಾಕೆಂದ್ರೆ ರೈಲ್ವೆ ಇಸ್ ಲೈಫ್ ಲೈನ್ ಅಂತ ನಾವು ಹೇಳ್ಬೋದು ನಮ್ಮ ಭಾರತ ದೇಶಕ್ಕೆ. ಸೊ ಹಾಗಾಗಿ ಬಹಳ ಸ್ವಾತಂತ್ರ್ಯ ದಿನದಿಂದ ಅವತ್ತಿಂದ ನಡೆದಂತ ಇವತ್ತು ಕೂಡ ನಮ್ಮ ಭಾರತ ರೈಲ್ವೆ ಜನರಿಗೋಸ್ಕರ, ಎಸ್ಪೆಷಲಿ ಬಡ ಜನರಿಗೆ ಅವ್ರಿಗೂ ಸೇವೆನ ಸಲ್ಲಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಕೂಡ ಎಲ್ರಿಗೂ ಸಮಾನವಾಗಿ ಆ ಸೇವೆ ಸಿಗ್ಬೇಕು ಅಂತ ನಮಗ್ ಕೂಡ ಆಸೆ ಇದೆ. ನಮ್ಮ ಪ್ರಯತ್ನದಲ್ಲಿ ನಾವು ಕೂಡ ಮಾಡ್ತಾ ಇದೀವಿ. ಆದಷ್ಟು ಕೂಡ ಎಲ್ಲಾ ಕ್ವೆರೀಸ್ ಅನ್ನ ಅವರು ರಿಪ್ಲೈ ಮಾಡ್ತಾರೆ ನಮ್ಗೆ ಅಂತ ನಾವು ಭಾವಿಸ್ತಾ ಇದೀವಿ. ಸೊ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಏನೇನ್ ಡೆವಲಪ್ಮೆಂಟ್ ವರ್ಕ್ ಇದೆ ನಮ್ದು ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಆಗ್ಲಿ, ಲಿಫ್ಟ್ ಆಗಿ ನಾನು ಹೇಳಿದ್ದೆ ಅವರು ಕೂಡ ಮಾಡ್ತೀನಿ ಅಂದ್ರು. ಮತ್ತೆ ಗೋಕಾಕ್ ಅಲ್ಲಿ ಕೂಡ ಸಾಕಷ್ಟು ಜನರು ಅಲ್ಲಿ ಗೋಕಾಕ್ ಸ್ಟೇಷನ್ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಸೊ ಬಹಳ ಖುಷಿ ಆಯ್ತು. ಸೊ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ ಅವರು ಹೆಚ್ಚಿನ ರೀತಿ ಸೇವೆ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಅದ್ರ ಬಗ್ಗೆ ಕ್ವಶನ್ ಸವಾಲನ್ನ ಹಾಕಿದ್ದಾರೆ ಅವರು. ನಾವು ಅದನ್ನ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನಮ್ಮ ಮುಖಂಡರು ಅದನ್ನೆಲ್ಲ ಕೂಡ ಫಾಲೋ ಅಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಖಂಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಮಾರ್ಗಗಳು, ರೈಲ್ವೆ ಸೌಲಭ್ಯಗಳ ಬಗ್ಗೆ ಮಾನ್ಯ ಪಾರ್ಲಿಮೆಂಟ್ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಬಹಳ ಒಂದು ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನೊಳಗ ಒಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಒಂದು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ, ಕುಡ್ಚಿ ಬಾಗಲಕೋಟ್ ರೈಲ್ವೆ ಮಾರ್ಗ ಕಳೆದ 15 ವರ್ಷಗಳಿಂದ ವಿಳಂಬ ನೀತಿಯಿಂದ ಬಹಳ ಅವೇಗತೆಯಲ್ಲಿ ಕಾಮಗಾರಿ ಸಾಗಿದ್ದು ಅದನ್ನ ತ್ವರಿತಗತಿಯಲ್ಲಿ ಮಾಡಬೇಕು. ಆಮೇಲೆ ಕಾಮಗಾರಿ ಲೋಕಾಪುರವರೆಗೂ ಏನ್ ಪ್ರಾರಂಭ
ಆಗಿ ಮುಕ್ತಾಯ ಆಗೈತಿ. ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಬೇಕಂತ ಕಟ್ಟುನಿಟ್ಟುವಾಗಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನ, ತಮ್ಮ ಒಂದು ಒತ್ತಡವನ್ನ ಸರ್ಕಾರದ ಮೇಲೆ ಮಾಡ್ಯಾರ. ಅದಕ್ಕೆ ಉತ್ತರ ಕರ್ನಾಟಕದ ಅಖಂಡ ಎಲ್ಲಾ ಸಾರ್ವಜನಿಕರ ಪರವಾಗಿ ಮಾನ್ಯ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗ ನೀವು ಮಾಡ್ರಿ, ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವ ಪ್ರಯತ್ನ ನಾವು ಮಾಡ್ತೀವಿ, ಸರ್ಕಾರ ನಮ್ಮದೇ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ಯಾರೆ. ಅದಕ್ಕೂ ನಾವು ಧನ್ಯವಾದಗಳನ್ನ ಹೇಳ್ತೀನಿ. ಅತಿ ಶೀಘ್ರದಲ್ಲಿ ಎಲ್ಲಾ ವಿಷಯಗಳನ್ನು ಉತ್ತರ ಕರ್ನಾಟಕಕ್ಕೆ ಅಗತ್ಯ ಇರುವಂತ ರೈಲ್ವೆ ಸೌಲಭ್ಯಗಳು, ರೈಲ್ವೆ ಮಾರ್ಗಗಳು, ರೈಲುಗಳು ಎಲ್ಲಾ ಒಂದು ವ್ಯವಸ್ಥೆಯನ್ನ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಅಧಿಕಾರಿಗಳು ಹೇಳ್ಯಾರ. ಒಂದು ಒಳ್ಳೆಯ ಒಂದು ಪ್ರೆಷರ್ ಅನ್ನ ಸರ್ಕಾರದ ಮೇಲೆ ಮಾನ್ಯ ಮೇಡಮ್ ಅವರು ತಂದಾರೆ. ಧನ್ಯವಾದಗಳು ಅವರಿಗೆ.